ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ರಿ ಇದು? ಬಾವ ಆಡಿದ ಮಾತು, ನೀವ್ ಆಡಿದ ಮಾತು ಏನೂ ಅರ್ಥನೇ ಆಗ್ತಿಲ್ಲ. ಯಾವುದೋ ರುಚಿ ಅಂತಿದ್ದಾರೆ, ನೆನ್ಪಿದೆ ಅಂತಿದ್ದಾರೆ. ಯಾವಾಗ್ಲೂ ಎಲ್ಲೋ ತಿಂದಿರೋ ರುಚಿ ಇಷ್ಟೊಂದು ನೆನ್ಪಿರುತ್ತಾ? ಅದು ಒಂದೇ ಒಂದ್ಸತಿ ತಿಂದಿದ್ರೆ ಇಷ್ಟೊಂದು ನೆನ್ಪಿರೋಕೆ ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ ಮೇಡಮ್. ಒಂದ್ಸಲಿ ತಿಂದಿರೋ ರುಚಿನ ನಾಲ್ಗೆ ನೆನ್ಪಿಟ್ಕೊಳಕ್ ಸಾಧ್ಯನೇ ಇಲ್ಲ. ಮೋಸ್ಟ್ಲಿ ಯಜಮಾನ್ರು ಸುಮಾರು ಸಲ ತಿಂದಿದ್ದಾರೆ, ಅದಕ್ಕೆ ಅಷ್ಟು ನೆನಪಲ್ಲಿದೆ ಅಲ್ವಾ ಸರ್? ಇಲ್ವಲ್ಲ, ಹಾಗೇನಿಲ್ಲ. ದೇವತೆಗಳು ಅಮೃತನ ಒಂದೇ ಸಲ ಕೊಡ್ತಿದ್ದು, ಆದ್ರೆ ಸಾವನ್ನೇ ಗೆದ್ಬಿಟ್ರು. ಹಾಗೆ ಯಾವ್ದಾದ್ರು ಒಂದು ರುಚಿ ನಮ್ಮ ಮನ್ಸನ್ನ ಗೆದ್ಬಿಡುತ್ತೆ. ಆ ರುಚಿ ಬಗ್ಗೆನೇ ಅಣ್ಣ ಹೇಳಿದ್ದು. ಒಂದನ ಆಗ್ಲೇ ಸುಬ್ಬು ಕಾಫಿ ಕೊಡೋ ಒಂದೇ ಕೊಟ್ಯಾ? ಊಟ ಮಾಡ್ಕೊಂಡು ಹೋಗ್ತಾನೆ, ಅಡಿಗೆ ಮಾಡಿ ಹೋಗು. ಸರಿ ಕೊಡು, ಪ್ಯಾಕ್ ಮಾಡ್ಕೊಡ್ತೀನಿ. ಸುಬ್ಬು, ಇನ್ನು ಯಾವ ತರ ಕೇಳ್ಕೋಬೇಕು ನಿನ್ನ? ನೋಡು, ನಾನಂತೂ ಅಕ್ಕಿ ಜೊತೆ ಮಾತಾಡ್ಲೇಬೇಕು. ಒಂದು ನಿಮ್ ಮನೆ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಬೇರೆಯವರು ಭೇಟಿ ಮಾಡೋಕೆ ವ್ಯವಸ್ಥೆ ಮಾಡ್ತೀಯಾ? ಸರ್, ಸದ್ಯಕ್ಕಂತೂ ಮನೆಗೆ ಕರ್ಕೊಂಡು ಹೋಗಕ್ಕಾಗಲ್ಲ ಸರ್. ಈಗ ತಾನೇ ಎಲ್ಲ ಸೆಟ್ಲ್ ಆಗ್ತಾ ಇದೆ. ಅದೇನು ಗೊತ್ತಾ, ಈಗ ನೀವು ಮನೆಗೆ ಬಂದು ಎಲ್ರಿಗೂ ವಿಚಾರ ಗೊತ್ತಾಗಿ ಮತ್ತೇನಾದರೂ ಎಡವಟ್ಟಾದ್ರೆ ಆಮೇಲೆ ನಾನು ಆ ಕಡೆ ಶ್ರಾವಣಿ ಮೇಡಮ್ಗೂ ಉತ್ತರ ಕೊಡಬೇಕು, ಇಲ್ಲಿ ಯಜಮಾನ್ರಿಗೂ ಉತ್ತರ ಕೊಡಬೇಕು. ಅದಕ್ಕೆ ಮನೆಗೆ ಮಾತ್ರ ಬೇಡ ಸರ್. ಇದೆಲ್ಲ ಇನ್ನು ಎಷ್ಟು ದಿನ ಸುಬ್ಬು? ಸರ್, ಮೋಡ್ಗಳು ಕರಗಿದ ಮೇಲೆ ಮಳೆ ಬರೋದಲ್ವಾ? ಹಾಗೆ ಯಜಮಾನ್ರ ಮನಸ್ಸಲ್ಲಿ ನಂದಿನಿ ಅಮ್ಮವ್ರ ಮೇಲಿರೋ ಕೋಪ ಕರಗೋವರೆಗೂ ನಾವು ಕಾಯಲೇಬೇಕಾಗುತ್ತೆ. ಅದು ನಿಜ. ಅಣ್ಣನಿಗೆ ಅತ್ತಿಗೆ ಮೇಲೆ ತುಂಬಾ ಕೋಪ ಇದೆ. ಆದ್ರೆ ಅಣ್ಣ ಸ್ವೀಟ್ ತಿನ್ನಲ್ಲ. ತಿಂದ ತಕ್ಷಣ ಈ ಸ್ವೀಟ್ ತಿಂದಿರೋ ನೆನಪಿದೆ ಅಂತ ಹೇಳ್ದ. ಅಂದ್ರೆ ಅತ್ತಿಗೆ ಮೇಲೆ ಅವನಿಗೆ ಪ್ರೀತಿ ಇದೆ ಅಂತ ಅರ್ಥ. ನಾನು ಈ ವಿಷಯನ ಅತ್ತಿಗೆ ಹತ್ರ ಮಾತಾಡ್ಬೇಕು ಕಣ. ಹೋಗ್ಲಿ, ಫೋನ್ ಮಾಡ್ಕೊಡು. ಸರಿ ಆಯ್ತು. ಹಲೋ ಅಪ್ಪ, ಮನೇಲಿ ಯಾರು ಇಲ್ಲ ಅಂದ್ರೆ ಒಂಚೂರು ನಂದಿನಿ ಅಮ್ಮವ್ರಿಗೆ ಫೋನ್ ಕೊಡ್ತೀಯಾ? ನಂದಿನಿ ಅಮ್ಮವ್ರಗ? ಒಂದು ನಿಮಿಷ ಇರು. ನಂದಿನಿ ಅಮ್ಮವ್ರೆ, ಒಂದು ನಿಮಿಷ. ಸುಬ್ಬು ಫೋನ್ ಮಾಡಿದ್ದೇನೆ, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಲೋ ಸುಬ್ಬು. ಅಮ್ಮೋರೆ, ಸುರೇಂದ್ರ ಸರ್ ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ಹಠ ಹಿಡಿತಿದ್ದಾರೆ. ಅವ್ರಿಗೆ ಫೋನ್ ಕೊಡ್ತೀನಿ. ಸರಿ, ಫೋನ್ ಕೊಡು. ಅದ್ಕೆ ನಿನ್ನೆ ನಿಮ್ ಜೊತೆ ಸರಿಯಾಗಿ ಮಾತಾಡಕ್ಕಾಗಿಲ್ಲ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸುರೇಂದ್ರ, ನೀನ್ ಹೇಗಿದ್ಯಾ? ಮನೇಲೆಲ್ಲರೂ ಹೇಗಿದ್ದಾರೆ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಆದ್ರೆ ಅಣ್ಣ... ಏನಾಯ್ತು? ಅವ್ರಿಗೇನಾಯ್ತು? ಅಯ್ಯೋ, ಗಾಬರಿ ಆಗ್ಬೇಡಿ, ಅಣ್ಣನ್ಗೇನೂ ಆಗಿಲ್ಲ. ಅವನ್ ಯಾವಾಗ್ಲೂ ನಿಮ್ ನೆನಪಲ್ಲೇ ಕೊರಗ್ತಿರ್ತಾನೆ. ಏನೇ ಮಾತಾಡಿದ್ರು ನಿಮ್ ಬಗ್ಗೆನೇ ಕೇಳ್ತಾನೆ. ಊಟ ಮಾಡುವಾಗ, ನಿದ್ದೆ ಮಾಡುವಾಗ ನಿಮ್ ಜಪನೇ ಮಾಡ್ತಿರ್ತಾನೆ. ಆದ್ರೆ ಅವನ್ ನೆನಪಲ್ಲಿರೋದು ನೀವೇ ಅಂತ ಮಾತ್ರ ಅವನಿಗೆ ಗೊತ್ತಿಲ್ಲ. ಎಂಥ ವಿಚಿತ್ರ ಅಲ್ವಾ? ಅವ್ರಿಗೆ ನನ್ನ ಮೇಲೆ ಕೋಪನೂ ಇದೆ, ಪ್ರೀತಿನೂ ಇದೆ. ಅಷ್ಟೇ ಅಲ್ಲ, ಅದಕ್ಕೆ ನೀವು ಸುಬ್ಬು ಹತ್ರ ತಿಂಡಿ ಕೊಟ್ಟು ಕಳ್ಸಿದ್ರಲ್ಲ, ಅದನ್ನ ತಿಂದು ಈ ರುಚಿ ನಂಗೆ ನೆನಪಿದೆ, ನನ್ನ ನಾಲ್ಗೆ ನನಗೆ ಸುಳ್ಳು ಹೇಳಲ್ಲ, ಯಾರು ಮಾಡಿದ್ದು ಅಂತ ಸುಬ್ಬನ್ ಕೇಳ್ದ. ಹೌದಾ? ಆಮೇಲೆ ಏನಾಯ್ತು? ಆಮೇಲೆ ಸುಬ್ಬು ಏನನ್ನು ಹೇಳಿ ಅದನ್ನ ಮ್ಯಾನೇಜ್ ಮಾಡ್ದ. ಅದಕ್ಕೆ ನೀವು ಇವತ್ತಿಗೂ ಅಣ್ಣನ ಮನಸ್ಸಲ್ಲಿದ್ದೀರಾ. ಆದಷ್ಟು ಬೇಗ ಮನೆಗೆ ಬಂದ್ಬಿಡಿ. ಬರೀ ಅವ್ರ ಮನಸ್ಸಲ್ಲಿರೋದು ಮುಖ್ಯ ಅಲ್ಲ ಸುರೇಂದ್ರ. ಮನಸ್ಸಲ್ಲಿರೋ ಅನುಮಾನಗಳು ಸುಳ್ಳು ಅಂತ ಗೊತ್ತಾಗೋದು ಮುಖ್ಯ. ನನ್ನ ಮೇಲಿರೋ ಆರೋಪಗಳು ಅನ್ಯಾಯವಾಗಿ ನನ್ನ ಮೇಲೆ ಹೊರಿಸಿರೋದು ಅಂತ ಗೊತ್ತಾಗೋದು ಮುಖ್ಯ. ಮನಸ್ಸು ತಿಳಿ ಆಗ್ಬೇಕು ಅಂದ್ರೆ ಮತ್ಯಾರೋ ಮನಸ್ಸಲ್ಲಿ ತುಂಬಿರೋ ವಿಷ ದೂರ ಆಗಬೇಕು.
ಮತ್ತೆ ಪ್ರೀತಿ ಚಿಗುರ್ಬೇಕು ಅಂದ್ರೆ ಕೆಟ್ಟದಾಗಿ ಬೆಳೆದಿರೋ ಕಳೆಗಳು ನಾಶ ಆಗ್ಬೇಕು. ಅನುಮಾನ ಆರೋಪಗಳಿರೋ ಕಡೆ ಪ್ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಅದನ್ನೆಲ್ಲ ಗೆಲ್ಬೇಕು. ಅದಕ್ಕೆ ನಿಮ್ಮ ಮಾತುಗಳು ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗತ್ತೆ. ನನ್ನ ಮಾತುಗಳು ನಿನಗೆ ಅರ್ಥ ಆಗೋ ಸಮಯ ಬಂದಾಗ ನಾನು ಮನೆಗೆ ಬರ್ತೀನಿ. ಸರಿ, ಅದಕ್ಕೆ ಎಷ್ಟು ದಿನ ಈ ಅಜ್ಞಾತವಾಸ ಮೋರೆ. ನಮ್ಮ ಪಾಲಿನ ದೇವತೆ ಮನೇಲೇ ಇದ್ರು, ಕೈ ಎತ್ತಿ ಮುಗಿಯೋ ಹಾಗಿಲ್ಲ. ಪ್ರೀತಿಯಿಂದ ಎಲ್ಲರ ಮುಂದೆ ಮಾತಾಡ್ಸೋ ಹಾಗಿಲ್ಲ. ಅಷ್ಟೇ ಯಾಕೆ, ಹೆತ್ತು ತಾಯಿ ಜೊತೆಲೇ ಇದ್ರು, ನೀವೇ ಅವ್ರ ತಾಯಿ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ಅಜ್ಞಾತವಾಸ ನನಗೂ ಸಾಕಾಗಿದೆ ಪದ್ದು. ಆದ್ರೆ ಆ ದೇವರು ನನ್ನ ಬದುಕಲ್ಲಿ ಆಡ್ತಿರೋ ಆಟದ ಬಗ್ಗೆ ನಾನು ಹೇಗೆ ನಿರ್ಧಾರ ತಗೊಳ್ಳೋದಕ್ಕಾಗತ್ತೆ ಹೇಳು? ಈ ಅಜ್ಞಾತವಾಸದ ಕತೆ ಮುಗಿತಾನೇ ಇಲ್ವೋ ಅಥವಾ ಆ ದೇವರೇ ಈ ಕತೆ ಮುಗಿಸ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ತಗೋಬೇಕು ಅಂದ್ಕೊಂಡಿದ್ದೀನಿ. ನಿರ್ಧಾರನ? ಏನಮ್ಮೋರೆ? ನಾನು ನನ್ನ ಮಗಳಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಅದರಿಂದ ಅವಳಿಗೆ ಸಮಾಧಾನ ಆಗಲ್ಲ. ಹೆತ್ತ ತಾಯಿ ತೋರಿಸೋ ಪ್ರೀತಿನೇ ಬೇರೆ. ತಾಯಿ ಸ್ಥಾನದಲ್ಲಿ ನಿಂತು ಮತ್ತೊಬ್ರು ತೋರಿಸೋ ಪ್ರೀತಿನೇ ಬೇರೆ. ನನಗೆ ಅವಳು ನನ್ನ ಮಗಳು ಅನ್ನೋ ಸತ್ಯ ಗೊತ್ತಿದೆ. ನಾನು ಅವಳ ಜೊತೆ ಮಾತಾಡೋವಾಗ, ಅವಳನ್ನ ಆರೈಕೆ ಮಾಡೋವಾಗ, ಅವಳಿಗೆ ಪ್ರೀತಿ ತೋರಿಸೋವಾಗ ನನ್ನ ಮನಸ್ಸು ತುಂಬಿ ಬರುತ್ತೆ. ನನ್ನ ಮನಸ್ಸಿಗೂ ಸಂತೋಷ ಆಗತ್ತೆ. ಆದ್ರೆ ಅವಳ ದೃಷ್ಟಿಲಿ ನಾನು ಮೇಲ್ಗಡೆ ಮನೇಲಿ ಬಾಡಿಗೆಗಿರೋ ಒಂದು ಹೆಂಗಸು ಅಷ್ಟೇ. ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ಆ ಪ್ರೀತಿ ಬೇರೆ ಯಾರೋ ತೋರಿಸಿರೋ ಪ್ರೀತಿ ಆಗಿರುತ್ತೆ ಹೊರತು ಹೆತ್ತ ತಾಯಿ ತೋರಿಸೋ ಪ್ರೀತಿ ಆಗಿರಲ್ಲ. ಯಾವತ್ತು ನನ್ನ ಮಗಳಿಗೆ ನಾನೇ ಅವಳ ತಾಯಿ ಅನ್ನೋ ಸತ್ಯ ಗೊತ್ತಾಗುತ್ತೋ ಆಗಷ್ಟೇ ಅವಳು ಪೂರ್ತಿಯಾಗಿ ನನ್ನ ಪ್ರೀತಿನ ಅನುಭವಿಸೋದಕ್ಕೆ ಸಾಧ್ಯ. ಆ ದಿನ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ಪದ್ದು. ನಿಜ ಅಮ್ಮೋರೆ, ಕಡೆ ಪಕ್ಷ ಶ್ರಾವಣಿಮ್ಮವ್ರಿಗಾದ್ರೂ ನೀವು ಸತ್ಯ ಹೇಳಲೇಬೇಕು. Show